ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಬರಗೂರು ರಾಮಚಂದ್ರಪ್ಪ ಇವರು ಬರೆದಂತಹ ಡಾಕ್ಟರ್ ರಾಜ್ಕುಮಾರ್ ಎಂಬ ಬೆವರಿನ ಮನುಷ್ಯ ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕುತ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಮಾನವೀಯ ಮುಖವನ್ನು ಪರಿಚಯಿಸಿರಿ. ವಿದ್ಯಾರ್ಥಿಗಳೇ, ಇದು 8 ಅಂಕದ ಪ್ರಶ್ನೆ. ಇದರ ಉತ್ತರವನ್ನು ನೋಡೋಣ. ಅದು ಈ ರೀತಿ ಇದೆ. ಬಂಗಾರದ ಮನುಷ್ಯ ಎಂಬ ಸಿನಿಮಾ ಹಾಗೂ ಮಾನವ ಪ್ರೀತಿಯ ವಿಶಿಷ್ಟ ವ್ಯಕ್ತಿತ್ವದ ಮೂಲಕ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಎಂದೇ ಖ್ಯಾತಿಯನ್ನು ಪಡೆದವರು. ಆದರೆ ಅವರು ಬೆವರನ್ನು ಬಸಿದು ಬೆಳೆದವರು. ಹಸಿವು ಮತ್ತು ಬಡತನವನ್ನು ಜೊತೆಗಿರಿಸಿಯೇ ಸಾಧನೆಯ ಮೆಟ್ಟಿಲನ್ನು ಏರಿದವರು. ಹಾಗೆ ಬದುಕಿನಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿದಾಗಲೂ ಸರಳತೆ, ಸಹಜತೆ ಹಾಗೂ ದುಡಿಮೆಯನ್ನು ಉಳಿಸಿಕೊಂಡವರು. ಎಲ್ಲರೊಂದಿಗೆ ಒಂದಾಗಿ ಬದುಕಿದವರು. ಇಂತಹ ವ್ಯಕ್ತಿತ್ವವನ್ನು ಪಡೆದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬರಗೂರು ರಾಮಚಂದ್ರಪ್ಪನವರು ಹಲವಾರು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನಕ್ಕೆ ಯಾವ ರೀತಿಯ ಗೌರವವನ್ನು ಸಲ್ಲಿಸ್ತಾ ಇದ್ರು ಅನ್ನುವಂಥದ್ದನ್ನು ಈ ರೀತಿ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಮ್ಮೆ ಅವರ ಆತ್ಮೀಯರೊಬ್ಬರು ಮದುವೆಗೆ ಆಹ್ವಾನಿಸಿದ್ದರಂತೆ. ಅಂದವರಿಗೆ ಬಹಳಷ್ಟು ಕೆಲಸವಿತ್ತು. ಮದುವೆಯ ಮುಹೂರ್ತಕ್ಕೆ ಹೋಗಲಿಕ್ಕಾಗಲಿಲ್ಲ. ಹೋಗದೆ ಇರಲಿಕ್ಕೂ ಮನಸ್ಸಿರಲಿಲ್ಲ. ಹಾಗಾಗಿ ಸಾಯಂಕಾಲದ ಹೊತ್ತಿಗೆ ಚಿನ್ನೇಗೌಡರನ್ನು ಕರ್ಕೊಂಡು ಅವರು ಆ ಮದುವೆಯ ಕಲ್ಯಾಣ ಮಂಟಪಕ್ಕೆ ಹೋಗ್ತಾರಂತೆ. ಯಾರು ಅವರನ್ನು ಈ ಮದುವೆಗೆ ಆಹ್ವಾನಿಸಿದ್ರೋ ಅವರಿಗೆ ಬಹಳಷ್ಟು ಸಂಭ್ರಮ. ಅವರ ಹತ್ತಿರ ಅದು ಇದು ಮಾತನಾಡಿದ ನಂತರ ಊಟ ಮಾಡಿಯೇ ಹೋಗಬೇಕು ಅಂತ ಒತ್ತಾಯ ಮಾಡಿದರು. ಅವರ ಆ ಪ್ರೀತಿಗೆ ಯಾಕೆ ತಡೆ ಒಡ್ಡುವುದು, ಯಾಕೆ ಅವರ ಆ ಸಂತೋಷಕ್ಕೆ ತಡೆ ಒಡ್ಡುವುದು ಅಂತ ರಾಜ್ಕುಮಾರ್ ಊಟಕ್ಕೆ ಕೂತ್ಕೊಳ್ತಾರಂತೆ. ಪಕ್ಕದಲ್ಲೇ ಅವರ ಬಂಧುವಾದಂಥ ಚಿನ್ನೇಗೌಡರನ್ನು ಕೂಡ ಕೂರಿಸಿಕೊಳ್ತಾರೆ. ಈ ಮದುವೆ ಮನೆಯವರು ಬಾಳೆ ಎಲೆ ಮೇಲೆ ಪಲಾವ್ ಹಾಕ್ತಾರೆ, ಅನ್ನ ಹಾಕ್ತಾರೆ. ರಾಜ್ಕುಮಾರ್ ಅವರು ಆ ಊಟವನ್ನು ಮಾಡ್ತಾ ಬಹಳ ಆನಂದದಿಂದ ತಿಂತಾ ಇದ್ದಾರಂತೆ. ಚೆನ್ನಾಗಿದೆ, ರುಚಿಕಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರ ಪಕ್ಕದಲ್ಲಿ ಕುಳಿತಂತಹ ಚಿನ್ನೇಗೌಡರಿಗೆ ಆ ಅನ್ನವನ್ನು ತಿನ್ನಲಿಕ್ಕಾಗ್ತಾ ಇಲ್ಲ, ಪಲಾವನ್ನು ತಿನ್ನಲಿಕ್ಕಾಗ್ತಾ ಇಲ್ಲ. ಯಾಕಂದರೆ ಆ ಅನ್ನ ಪಲಾವ್ ಎಲ್ಲ ಹಳಸಿ ಹೋಗಿತ್ತಂತೆ, ಹಾಳಾಗಿತ್ತು. ಹಾಳಾಗಿದ್ದ ಅನ್ನವನ್ನು ತಿನ್ನೋದು ಹೇಗೆ? ಈ ಕಡೆ ನೋಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಚೆನ್ನಾಗಿದೆ ಅಲ್ವಾ ಚೆನ್ನಪ್ಪ ಅಂತ ಹೇಳ್ತಾ ಇದ್ದಾರೆ. ಚಿನ್ನೇಗೌಡರು ಒತ್ತಾಯಪೂರ್ವಕವಾಗಿ ಹೌದು ಮಾಮ ಅಂತ ಹೇಳ್ಕೊಂಡು ಒತ್ತಾಯದಿಂದ ನಾಲೆಗೆ ಬೇಡ ಬೇಡ ಅಂತ ಹೇಳಿದರೂ ಕೂಡ ತಿಂದ್ರಂತೆ. ವಾಪಸ್ ಹೋಗ್ತಾ ಅವರು ರಾಜ್ಕುಮಾರ್ ಅವರ ಹತ್ರ ಹೇಳಿದ್ರಂತೆ, ಯಾಕೆ ಹಳಸಿತ್ತಲ್ವಾ ಅನ್ನ, ಚೆನ್ನಾಗಿತ್ತು ಅಂತ ನೀವು ಹೇಳ್ತಿದ್ರಲ್ಲ ಅಂತ ಹೇಳಿದಾಗ ರಾಜ್ಕುಮಾರ್ ಹೇಳಿದ್ರಂತೆ, ನೋಡು ಚಿನ್ನಪ್ಪ, ಅನ್ನ ಹಳಸಿತ್ತು ಅಂತ ನನಗೆ ಗೊತ್ತಿತ್ತು. ಆದರೆ ಹಾಗಂತ ಹೇಳಿ ನಾವು ಅನ್ನ ಬಿಟ್ಟು ಎದ್ದಿದ್ರೆ ಅವರಿಗೆ ಬೇಜಾರಾಗೋದಿಲ್ವಾ? ಹಳಸಿದ ಅನ್ನವನ್ನು ಬಡಿಸಿದೆವು ಅಂತ ಅವರಿಗೆ ಬೇಜಾರಾಗ್ತದೆ. ನಾವೇನು ಬೇಜಾರು ಮಾಡ್ಕೊಂಡ್ವೋ ಅನ್ನೋ ಬೇಜಾರು ಎರಡೂ ಆಗೋದು. ಇಷ್ಟಕ್ಕೂ ನಾವೇನು ಅನ್ನದ ತಪ್ಪಲೆಯಲ್ಲೇ ಹುಟ್ಟಿ ಬೆಳೆದೋರ? ಅನ್ನಕ್ಕೂ ಅಗೌರವ ಆಗಬಾರ್ದು, ಅವರಿಗೂ ಬೇಜಾರಾಗಬಾರ್ದು, ಅದಕ್ಕೆ ತಿಂದು ಬಿಟ್ಟೆ ಅಂತ ಹೇಳಿದ್ರಂತೆ. ಹೌದು, ಇಂತಹ ಪ್ರಸಂಗಗಳು, ಮಾನವೀಯ ಮೌಲ್ಯದ ಪ್ರಸಂಗಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದಲ್ಲಿ ಬಹಳಷ್ಟು ಬೇಕಾದಷ್ಟು ನಡೆದು ಹೋಗಿದೆ. ಬರಗೂರು ರಾಮಚಂದ್ರಪ್ಪ ಅವರು ಇನ್ನೊಂದು ಉದಾಹರಣೆಯನ್ನು ಈ ರೀತಿ ಕೊಡ್ತಾರೆ. ಒಂದು ದಿವಸ ಅವರ ಬಂಟ ಚೆನ್ನ ಅವರ ಜೊತೆ ವಾಯುವಿಹಾರಕ್ಕೆ ಹೋಗ್ತಾ ಇದ್ರಂತೆ, ಅಂದರೆ ವಾಕಿಂಗ್ ಹೋಗ್ತಾ ಇದ್ರಂತೆ. ಆಗ ಸದಾಶಿವನಗರದ ಮನೆಯಿಂದ ಹೊರಟ ಅವರಿಗೆ ಒಂದು ಕಡೆ ಒಂದು ದೊಡ್ಡ ಕಟ್ಟಡ ನಿರ್ಮಾಣವಾಗ್ತಾ ಇರುವಂತಹ ಕಟ್ಟಡ ಕಾಣಿಸ್ತದಂತೆ. ಅದರ ಪಕ್ಕದಲ್ಲೇ ಅಂಟಿಕೊಂಡ ಹಾಗೆ ಒಂದು ಚಿಕ್ಕ ಗುಡಿಸಲಿತ್ತಂತೆ.
ಆ ಗುಡಿಸಲಿನಲ್ಲಿ ಇದ್ದವರು ಆ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಬಡ ಕಾರ್ಮಿಕರು. ಅವರು ಆ ಗುಡಿಸಲಿನಲ್ಲಿ ಇದ್ದು ಕೋಳಿ ಸಾರು ಮಾಡ್ತಾಯಿದ್ರಂತೆ. ಈ ಪಕ್ಕದ ರಸ್ತೆಯಲ್ಲೇ ಹೋದಂತಹ ಡಾಕ್ಟರ್ ರಾಜ್ಕುಮಾರ್ ವಾಯುವಿಹಾರಕ್ಕೆ ವಾಕಿಂಗ್ ಹೋಗ್ತಾ ಇದ್ದಾರೆ. ಅವರಿಗೆ ಈ ಕೋಳಿ ಸಾರಿನ ವಾಸನೆ ಮೂಗಿಗೆ ಬರ್ತದಂತೆ. ಮೊದಲೇ ಕೋಳಿ ಸಾರು ಅಂದರೆ ತುಂಬ ಇಷ್ಟ ಅಂತೀರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಅವರು ಆ ಬಂಟ ಚೆನ್ನನ ಹತ್ತಿರ ಹೇಳ್ತಾರಂತೆ, ನೀನು ಹೋಗು ಅಲ್ಲಿ ಆ ಕಾರ್ಮಿಕರ ಮನೆಗೆ, ಆ ಗುಡಿಸಲಿನ ಒಳಗೆ ಹೋಗು, ಡಾಕ್ಟರ್ ರಾಜ್ಕುಮಾರ್ ಬರ್ತಾ ಇದ್ದಾರೆ, ಅವರಿಗೆ ಕೋಳಿ ಸಾರು ಮತ್ತು ಮುದ್ದೆ ಅಂದರೆ ಇಷ್ಟ, ಹಾಕ್ತಾರಾ ಅಂತ ಕೇಳಿ ಬಾ ಅಂತ. ಈ ಚೆನ್ನನಿಗೆ ಮುಜುಗರ ಆಗ್ತದೆ, ನಾಚಿಕೆ ಆಗ್ತದೆ, ಹೇಗೆ ಹೋಗೋದು? ಆದರೂ ಅಲ್ಲಿ ಹೋಗಿ ಕೇಳ್ತಾರಂತೆ. ಆಗ ಗುಡಿಸಲಿನಲ್ಲಿ ಇದ್ದವರು ಬಹಳ ಸಂತೋಷದಿಂದ ಒಪ್ಪಿಕೊಳ್ತಾರಂತೆ. ಆಗ ಡಾಕ್ಟರ್ ರಾಜ್ಕುಮಾರ್ ಕೂಡಲೇ ಅವರು ಒಪ್ಪಿಕೊಳ್ಳುವ ಅನುಮತಿ ಹೇಳುವ ಮೊದಲೇ ಈ ಡಾಕ್ಟರ್ ರಾಜ್ಕುಮಾರ್ ಅವರ ಗುಡಿಸಲಿನ ಒಳಗೆ ಬಂದೇ ಬಿಟ್ಟಿದ್ರಂತೆ. ಅಲ್ಲಿ ನೆಲದ ಮೇಲೆ ಕೂತ್ಕೊಳ್ತಾರೆ. ಅಲ್ಲಿ ಆ ಮನೆಯ ಯಜಮಾಂತಿ ಹತ್ರ ಕೇಳ್ತಾರಂತೆ, ಕೋಳಿ ಸಾರು ಕೊಡ್ತೀಯೇನವ್ವ ಅಂತ ಕೇಳಿಯೇ ಬಿಟ್ರಂತೆ. ಅಲ್ಲಿರುವ ಆ ಹೆಣ್ಣುಮಗಳು ತಡ ಮಾಡದೆ ಪ್ರೀತಿಯಿಂದ ಅಲ್ಲಿರುವಂತಹ ಹಳೆಯ ತಟ್ಟೆಯಲ್ಲಿ ಊಟಕ್ಕೆ ಬಡಿಸ್ತಾಳಂತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳಷ್ಟು ಆನಂದದಿಂದ ಆ ಕೋಳಿ ಸಾರನ್ನು, ಮುದ್ದೆಯನ್ನು ಬಹಳ ಸಂತೋಷದಿಂದ ಸ್ವೀಕರಿಸಿ ಸಂತೋಷದಿಂದ ತಿಂದು ಆ ಗುಡಿಸಲಿನವರಿಗೆ ನಮಸ್ಕಾರ ಹೇಳಿ ಕೈ ಮುಗಿದು ತನ್ನ ಮನೆಗೆ ಹೋಗ್ತಾರಂತೆ. ಮನೆಗೆ ಹೋಗುವಷ್ಟರಲ್ಲಿ ಚೆನ್ನನನ್ನು ಕರೆದು ಹೇಳ್ತಾರಂತೆ, ಒಂದಷ್ಟು ಹಣವನ್ನು ಕೊಟ್ಟು ಆ ಗುಡಿಸಲಿನವರಿಗೆ ಇದನ್ನು ಕೊಟ್ಟು ಬಾ, ಯಾಕಂದರೆ ನನ್ನಿಂದ ಅವರ ಒಂದು ಹೊತ್ತಿನ ಊಟಕ್ಕೆ ಕತ್ತರಿ ಬಿದ್ದಂತಾಗಿದೆ ಅಂತ ಆ ಹಣವನ್ನು ಚೆನ್ನನ ಕೈಯಲ್ಲಿ ಕೊಟ್ಟು ಕಳಿಸ್ತಾರಂತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಎತ್ತರಕ್ಕೆ ಏರಿದರೂ ಕೂಡ ಅವರಲ್ಲಿ ಇರುವಂತಹ ಆ ಮಾನವೀಯತೆಯ ಗುಣ, ಶ್ರೀಮಂತ ಬಡತನ ವ್ಯತ್ಯಾಸ ಅವರಲ್ಲಿ ಅಂದರೆ ಯಾವುದೇ ವ್ಯತ್ಯಾಸವನ್ನು ಕಾಣ್ತಾ ಇರಲಿಲ್ಲ. ಅಂತಹ ಮಾನವೀಯತೆಯನ್ನು ಮೈಗೂಡಿಸಿಕೊಂಡಿರುವಂತಹ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಬರಗೂರು ರಾಮಚಂದ್ರಪ್ಪ ಇನ್ನೊಂದು ಉದಾಹರಣೆ ಕೊಡ್ತಾರೆ. ವಿದ್ಯಾರ್ಥಿಗಳೇ, ಈ 3 ಉದಾಹರಣೆಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರಾಯ್ತು. ಒಮ್ಮೆ ಚಿತ್ರೀಕರಣದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮಗೆ ಇಂಥದೇ ಬೇಕು ಅಂತ ಏನೂ ಹೇಳ್ತಾ ಇರಲಿಲ್ಲ, ಒತ್ತಾಯಿಸಿದವರು ಅಲ್ಲ. ಬೆಂಗಳೂರಲ್ಲಿ ಅವರು ಮನೆ ಮಾಡಿದ ಮೇಲೆ ಒಮ್ಮೆ ಬೆಂಗಳೂರಲ್ಲೇ ಚಿತ್ರೀಕರಣವಿದ್ದಾಗ ಮಾತ್ರ ಒಮ್ಮೊಮ್ಮೆ ಮನೆಗೆ ಬರ್ತಾಯಿದ್ರು. ಬಿಟ್ಟರೆ ಅವರು ಚಿತ್ರೀಕರಣದ ಸ್ಥಳದಲ್ಲೇ ಅವರು ಊಟ ಮಾಡ್ತಾ ಇದ್ರಂತೆ. ಅದರಲ್ಲಿಯೂ ಕೂಡ ಅವರು ಎಲ್ಲರೊಂದಿಗೆ ಯಾವುದೇ ಭೇದ ಭಾವ ಮಾಡದೆ ಎಲ್ಲರೊಂದಿಗೆ ಆ ಚಿತ್ರೀಕರಣದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೊಂದಿಗೆ ಒಂದು ಒಟ್ಟಾಗಿ ಅವರು ಸಮಾನ ಭೋಜನವನ್ನು ಮಾಡ್ತಾಯಿದ್ರಂತೆ. ಅದರಲ್ಲಿ ಮಠ ಮಾನ್ಯಗಳಲ್ಲಿ ಜಾತಿ ಮತ ಮೀರಿದ ಸಹಪಂಕ್ತಿ ಭೋಜನಕ್ಕೆ ಈಗ ಚಳುವಳಿ ಮಾಡಬೇಕಾಗಿದೆ. ಆದರೆ ರಾಜ್ ಅಭಿನಯದ ಚಿತ್ರತಂಡದಲ್ಲಿ ಸಹಪಂಕ್ತಿ ಭೋಜನವು ಸಹಜ ನಡೆಯಾಗಿತ್ತಂತೆ. ಈ ಕುರಿತಂತೆ ಒಂದು ಘಟನೆಯನ್ನು ಪದ್ಮಭೂಷಣ ಡಾಕ್ಟರ್ ಸರೋಜಾದೇವಿಯವರು ಹೇಳ್ತಾರಂತೆ. ಅದನ್ನು ಲೇಖಕರು ನಮಗೆ ಹೇಳ್ತಾರೆ. ಅಂದು ಪೌರಾಣಿಕ ಚಿತ್ರವೊಂದರ ಚಿತ್ರೀಕರಣದ ಮಧ್ಯಾಹ್ನದ ಬಿಡುವಾಗಿತ್ತು. ರಾಜ್ ಅವರು ಇಡೀ ತಂಡದ ಜೊತೆಗೆ ನೆಲದ ಮೇಲೆ ಊಟಕ್ಕೆ ಕೂತಿದ್ದಾರಂತೆ. ಸರೋಜಾದೇವಿಯವರು ಪೌರಾಣಿಕ ಪಾತ್ರದ ವೇಷಭೂಷಣವನ್ನು ತೊಟ್ಟಿದ್ದರಿಂದ ನೆಲದ ಮೇಲೆ ಅವರಿಗೆ ಕುಳಿತುಕೊಳ್ಳಿಕ್ಕಾಗದೆ ಕುರ್ಚಿಯ ಮೇಲೆ ಕೂತಿದ್ರಂತೆ. ಆಗ ತಾನು ಈ ರೀತಿ ಎಲ್ಲರೂ ನೆಲದಲ್ಲಿ, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ನೆಲದಲ್ಲಿ ಕೂತು ಊಟ ಮಾಡ್ತಾ ಇದ್ದಾರೆ, ತಾನು ನೆಲದ ಮೇಲೆ ಕುಳಿತುಕೊಳ್ಳಲು ಆಗದೆ ಕುರ್ಚಿಯ ಮೇಲೆ ಕೂತ್ಕೊಂಡಿದ್ದೇನೆ, ಅವರಿಗೆ ಮುಜುಗರ ಮುಜುಗರ ಆಗಿ ರಾಜ್ಕುಮಾರ್ ಅವರ ಹತ್ರ ಹೇಳಿದ್ರಂತೆ, ಹೀಗೆ ನನಗೆ ನೆಲದ ಮೇಲೆ ಕೂತ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ರಾಜ್ಕುಮಾರ್ ಹೇಳ್ತಾರಂತೆ, ನೀವು ಕುರ್ಚಿ ಮೇಲೆ ಕೂತರೇ ಶೋಭೆ, ಯಾಕೆ ಮುಜುಗರ ಮಾಡ್ತೀರಿ, ಆರಾಮವಾಗಿರಿ ಎಂದು ಅವರನ್ನು ಸಮಾಧಾನಪಡಿಸಿ ತಾವು ಮಾತ್ರ ನೆಲದ ಮೇಲೆಯೇ ಕುಳಿತುಕೊಂಡ್ರು ಅನ್ನುವಂಥ ಆ ಘಟನೆಯನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಹೀಗೆ ರಾಜ್ಕುಮಾರ್ ಅವರಲ್ಲಿ ಇರುವಂಥ ಮಾನವೀಯತೆಯ ಗುಣಗಳನ್ನು ನಾವು ಈ 3 ಉದಾಹರಣೆಗಳ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು ಗಮನಿಸಿದೆವು. ವಿದ್ಯಾರ್ಥಿಗಳೇ, ಇನ್ನು ನಾವು 2ನೇ ಪ್ರಶ್ನೆಗೆ ಹೋಗೋಣ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ.
ಹಾಗೆ ಅನೇಕ ಪಾಠಗಳನ್ನು ಕೂಡ ನಾನು ಈ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ನಿಮ್ಮ ಅನೇಕ ಪಾಠಗಳು ನಿಮ್ಮ ಪಠ್ಯಪುಸ್ತಕಕ್ಕೆ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳು ಈಗಾಗಲೇ ಮುಕ್ತಾಯವಾಗಿವೆ. ಅವುಗಳ ವಿಡಿಯೋಗಳನ್ನು ಹಾಕಿದ್ದೇನೆ. ಹಾಗೆ ನೀವು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಅಂತ. ಸರಿ ವಿದ್ಯಾರ್ಥಿಗಳೇ, ಎರಡನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಲೇಖಕರ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಬೆವರಿನ ಮನುಷ್ಯ. ಈ ಒಂದು ಹೇಳಿಕೆಯನ್ನು ಚರ್ಚಿಸಿರಿ. ಲೇಖಕರಾಗಿರುವಂತಹ ಬರಗೂರು ರಾಮಚಂದ್ರಪ್ಪ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪ್ಪಟ ಮನುಷ್ಯರು ಅಂತ ಕರೆಯುತ್ತಾರೆ. ಬದುಕಿನಲ್ಲಿ ಸುಖ ದುಃಖ ದುಮ್ಮಾನಗಳನ್ನೆಲ್ಲ ಅನುಭವಿಸಿ ಬದುಕಿನಲ್ಲಿ ಬರುವಂತಹ ಸವಾಲುಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಇವುಗಳನ್ನೆಲ್ಲ ಎದುರಿಸಿ ಬಾಳಿನಲ್ಲಿ ಬಂದಂಥ ಬೆಂಕಿ ಸಮಸ್ಯೆಗಳು ಈ ಬೆಂಕಿಯನ್ನೇ ಬೆಳಕಾಗಿಸಿ ಅರಗಿಸಿಕೊಂಡು ಬೆಳೆದವರು. ಅವರು ಅನೇಕರಿಗೆ ದೇವತಾ ಮನುಷ್ಯ, ಬಂಗಾರದ ಮನುಷ್ಯರಾಗಿದ್ದರೆ ತನಗೆ ಮಾತ್ರ ಬೆವರಿನ ಮನುಷ್ಯ ಅಂತ ಲೇಖಕರು ಹೇಳ್ತಾರೆ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಬೆವರಿನ ಸಂಸ್ಕೃತಿಯಿಂದ ಬಂದವರು. ಬೆವರಂದರೆ ಶ್ರಮ. ಸಾಮಾಜಿಕವಾಗಿ ನಿರ್ಲಕ್ಷಿತ ನೆಲೆ, ಆರ್ಥಿಕವಾಗಿ ದುರ್ಬಲ ನೆಲೆಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಬೆಳೆದವರು. ಅವರೇನು ಶ್ರೀಮಂತಿಕೆಯಿಂದ ಬೆಳೆದವರಲ್ಲ. ಶ್ರಮ, ಶ್ರದ್ಧೆ, ಸಂಕಲ್ಪ ಮತ್ತು ಪ್ರತಿಭಾ ಬದ್ಧತೆಗಳಿಂದ ಬಹುದೊಡ್ಡ ಸಾಧಕರಾದವರು. ಎಷ್ಟೋ ವರ್ಷಗಳ ಹಿಂದೆ ಅವರು ಆಗಿ ಹೋಗಿದ್ರೂ ಕೂಡ, ತೀರಿಕೊಂಡಿದ್ರೂ ಕೂಡ ಇವತ್ತಿನವರೆಗೂ, ಇಂದಿನ ಈ ಕಾಲಘಟ್ಟದವರೆಗೂ ಅವರು ಪ್ರಸ್ತುತವಾಗಿಯೇ ಇರುವಂಥವರು. ಸಾಮಾನ್ಯರು ಅಸಾಮಾನ್ಯರಾಗಲು ಸಾಧ್ಯ, ಸಾಮಾನ್ಯರು ಕೂಡ ಅಸಾಮಾನ್ಯರಾಗಲು ಅಂದರೆ ಒಂದು ಉನ್ನತವಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವುದನ್ನು ಡಾಕ್ಟರ್ ರಾಜ್ಕುಮಾರ್ ಸಾಧಿಸಿ ತೋರಿಸಿದವರು. ಬೆವರು ಬಸಿದು ಬದುಕುವ ಸಾಮಾಜಿಕ ವಲಯಕ್ಕೆ ಸಾಧಕನ ರೂಪಕವಾದವರು. ಆದ್ದರಿಂದ ಅವರು ಬೆವರಿನ ಮನುಷ್ಯ ಅಂತ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬೆವರಿನ ಮನುಷ್ಯ ಆಗಿದ್ದರಿಂದಲೇ ಅವರು ಅನ್ನದ ಬೆಲೆಯನ್ನು ತಿಳಿದವರಾಗಿದ್ದರು. ನಿಮ್ಗೆ ಗೊತ್ತಿರ್ಬೋದು, ನಾವು ಎಷ್ಟು ಅನ್ನವನ್ನು ಹಾಳು ಮಾಡ್ತೇವೆ, ಅನ್ನವನ್ನು ನಿರಾಕರಿಸ್ತೇವೆ, ಜಂಕ್ ಫುಡ್ಡನ್ನು ತಿಂತೇವೆ. ಆದರೆ ಅನ್ನ ಅನ್ನುವಂಥದ್ದು ಈ ಬೆವರಿನ ಮನುಷ್ಯರಿಗೆ ಮೊದಲು ಬೇಕಾದ್ದು ಹೊಟ್ಟೆಗೆ ಹಿಟ್ಟು. ರಾಜ್ ಅವರಿಗೆ ಆಹಾರದ ಬೆಲೆ ಗೊತ್ತಿತ್ತು, ಅನ್ನ ಮೌಲ್ಯದ ಅರಿವಿತ್ತು. ಈ ಅರಿವಿಗೆ ಜೀವನಾನುಭವದ ಒಡಲ ಉರಿಯ ಆಯಾಮವಿತ್ತು. ಅಂದರೆ ಅನ್ನ ಸಿಗದೇ ಇರುವಂಥ ಬಡತನದ ಉರಿಯಲ್ಲಿ ನೊಂದು ಬೆಂದು ಬಾಳಿದವರು ಅವರು. ಹಾಗಾಗಿ ಲೇಖಕರೊಂದಿಗೆ ಅವರು ಹೀಗೆ ಹೇಳ್ತಾರಂತೆ, ಜನರು ನಾನು ಕನ್ನಡ ಸೇವೆ ಮಾಡ್ತೀನಿ, ಕಲಾ ಸೇವೆ ಮಾಡ್ತೀನಿ ಅಂತ ಹೊಗಳ್ತಾರೆ. ನಿಜ ಅಂದರೆ ನಾನು ಈ ಕ್ಷೇತ್ರಕ್ಕೆ ಬಂದದ್ದು ಹೊಟ್ಟೆ ಬಾಡಿಗೆ, ಆಮೇಲೆ ಸೇವೆಗಿವೆ ವಿಷಯ. ಇಂತಹ ವಾಸ್ತವದ ಅರಿವಿನಿಂದಲೇ ಅವರು ಹಿರಿದಾಗಿ ಬೆಳೆದವರು. ಅನ್ನವನ್ನು ಅಮೂಲ್ಯ ಎಂದು ಗೌರವಿಸಿದವರು. ಒಂದೇ ಒಂದು ತುತ್ತು ಅನ್ನವನ್ನು, ಒಂದೇ ಒಂದು ಅಗುಳನ್ನೂ ಕೂಡ ಅಪವ್ಯಯ ಮಾಡಬಾರದು ಎಂದು ಭಾವಿಸಿದರು. ಅದರಂತೆ ನಡೆದುಕೊಂಡವರು. ಅವರು ಊಟ ಮಾಡಿದ ಮೇಲೆ ತಟ್ಟೆಯಲ್ಲಿ ಒಂದೇ ಒಂದು ಅನ್ನದ ಅಗುಳೂ ಕೂಡ ಉಳಿಯುತ್ತಿರಲಿಲ್ಲ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅನ್ನ ತತ್ವ. ಈಗಾಗಲೇ ಮೊದಲ ಪ್ರಶ್ನೆಯಲ್ಲಿ ಇರುವಂಥ ಉತ್ತರವೇ ಇಲ್ಲಿ ಬರೆಯುವಂಥದ್ದು. ಹಾಗಾಗಿ ನಾನು ಆ ಉತ್ತರವನ್ನು, ಅಂದರೆ ಇದು ಉದಾಹರಣೆಯನ್ನು ಕೊಡುವಂಥದ್ದು, ಉತ್ತರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ಒಮ್ಮೆ ಡಾಕ್ಟರ್ ರಾಜ್ಕುಮಾರ್ ತನ್ನ ಸ್ನೇಹಿತ ಬಂಧುವಾದಂತಹ ಚಿನ್ನ ಗೊತ್ತಿದೆ ಅಲ್ಲ, ಅವನೊಂದಿಗೆ ಹೋಗ್ತಾ ಇರುವಾಗ, ವಾಕಿಂಗ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ
ಅಲ್ಲಿ ಕೋಳಿ ಸಾರಿನ ಪರಿಮಳ ಬರ್ತದೆ. ಆ ಕೋಳಿ ಸಾರು ಅಲ್ಲೇ ಇರುವಂಥ ಚಿಕ್ಕ ಗುಡಿಸಲಿನಲ್ಲಿ ಬರ್ತಾಯಿತ್ತು. ಗುಡಿಸಲಿನ ಪಕ್ಕದಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾಯಿತ್ತು. ಆ ನಿರ್ಮಾಣದ ಕೆಲಸಕ್ಕೆ ಬಂದಂತಹ ಕಾರ್ಮಿಕರ ಗುಡಿಸಲಿನಲ್ಲಿ ಕೋಳಿ ಸಾರಿನ ಪರಿಮಳ ಬರ್ತಾಯಿತ್ತು. ಲೇಖಕರು ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೋಳಿ ಸಾರು ಅಂದರೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಅವರು ತನ್ನ ಚೆನ್ನನ ಹತ್ತಿರ ಅವ್ರು ಹೇಳ್ತಾರೆ, ಆ ಗುಡಿಸಲಿಗೆ ಹೋಗು, ನನಗೆ ಕೋಳಿ ಸಾರು ಮುದ್ದೆ ಕೊಡ್ತಾರಾ ಅಂತ ಕೇಳಿ ಬಾ ಅಂತ. ಆ ಗುಡಿಸಲಲ್ಲಿ ಇದ್ದವರು ಒಪ್ಪಿಕೊಳ್ತಾರೆ. ಆ ಒಪ್ಪಿಕೊಳ್ಳುವಷ್ಟರಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಗುಡಿಸಲಿನ ಒಳಗೆ ಬಂದೇ ಬಿಡ್ತಾರೆ. ಅಲ್ಲೇ ಇರುವಂತಹ ತಾಯಿಯನ್ನು ಕೇಳ್ತಾರಂತೆ, ಅಮ್ಮ ನನಗೆ ಕೋಳಿ ಸಾರು ಕೊಡ್ತೀಯೇನಮ್ಮ ಅಂತ ಕೇಳಿಬಿಡ್ತಾರೆ. ಆ ಹೆಣ್ಣುಮಗಳು ಕೂಡಲೇ ತಡ ಮಾಡದೆ ಅಲ್ಲೇ ಇರುವಂತಹ ಹಳೆಯ ತಟ್ಟೆಯಲ್ಲಿ ಊಟಕ್ಕೆ ತಂದು ಕೊಡ್ತಾಳೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಸಂತೋಷದಿಂದ ಆ ಕೋಳಿ ಸಾರನ್ನು ಮುದ್ದೆಯನ್ನು ಸವಿದು ಆ ಗುಡಿಸಲಿನಲ್ಲಿ ಇದ್ದವರಿಗೆ ಕೈ ಮುಗಿದು ಹೊರಟು ಹೋಗ್ತಾರಂತೆ. ಮನೆ ಮುಟ್ಟುವ ಮೊದಲು ಚೆನ್ನನ ಹತ್ತಿರ ಒಂದಷ್ಟು ಹಣವನ್ನು ಕೊಟ್ಟು ಆ ಗುಡಿಸಲಿನವರಿಗೆ ಕೊಟ್ಟು ಬಾ, ಅವರ ಒಂದು ಹೊತ್ತಿನ ಊಟಕ್ಕೆ ನನ್ನಿಂದಾಗಿ ಕತ್ತರಿ ಬಿದ್ದಂತಾಗಿದೆ ಅಂತ ಆ ಹಣವನ್ನು ಕಳಿಸಿಕೊಡ್ತಾರಂತೆ. ಇನ್ನೊಂದು ಉದಾಹರಣೆಯನ್ನು ಲೇಖಕರು ಹೇಳ್ತಾರೆ. ರಾಜ್ಕುಮಾರ್ ಅವರು ಬೆವರ್ನ ಮನುಷ್ಯ ಅನ್ನೋದಕ್ಕೆ ಬರಗೂರು ರಾಮಚಂದ್ರಪ್ಪನವರು ಇನ್ನೊಂದು ಘಟನೆಯನ್ನು ಹೇಳ್ತಾರೆ. ಬಂಡೀಪುರದಲ್ಲಿ ಒಂದು ಸಿನಿಮಾ ಚಿತ್ರಣ ಆಗ್ತಾ ಇದ್ದಂತೆ ಅಲ್ಲಿ ಆ ಚಿತ್ರದ ನಿರ್ದೇಶಕರಾಗಿದ್ದಂತಹ YR ಸ್ವಾಮಿ ಆ ಚಿತ್ರವನ್ನು ನಿರ್ದೇಶನ ಮಾಡ್ತಾಯಿದ್ರಂತೆ. ಮಧ್ಯಾಹ್ನದ ಹೊತ್ತು ಊಟದ ಬಿಡುವು. ಆಗ ಊಟ ಇನ್ನೂ ಬಂದಿರಲಿಲ್ಲ. ಶ್ರಮದ ಮನುಷ್ಯರಾದಂತಹ ರಾಜ್ಕುಮಾರ್ ಅವರಿಗೆ ಜೋರಾಗಿ ಹಸಿವೆ ಆಗ್ತದಂತೆ. ಆದರೆ ಅಲ್ಲಿ ತೋರಿಸಿಕೊಳ್ಳಿಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಅಲ್ಲಿ ಹಸಿದವರೇ ಇದ್ದದ್ದಲ್ವ, ಇವ್ರಿಗೆ ಮಾತ್ರ ಜಾಸ್ತಿ ಹಸಿವಾಗ್ತದಂತೆ. ಊಟ ಬರಲಿಲ್ಲ, ಸ್ವಲ್ಪ ಹೊತ್ತಾದರೂ ಕೂಡ ಊಟ ಬಂದಿರಲಿಲ್ಲಂತೆ. ಅದಕ್ಕೆ ಅವರು ಏನು ಮಾಡ್ತಾರೆ ಅಂದರೆ, ಹಿರಿಯ ನಿರ್ದೇಶಕರಾಗಿರುವಂತಹ YR ಸ್ವಾಮೀಜಿಯವರನ್ನು ಇವರು ಹೇಳ್ತಾರಂತೆ, ಅಪ್ಪಾಜಿ ಹಾಗೆ ಅಡ್ಡಾಡಿಕೊಂಡು ಬರೋಣವಾ ಅಂತ ಕೇಳ್ತಾರಂತೆ. ರಾಜ್ಕುಮಾರ್ ಅವರ ಮಾತಿಗೆ ಇಲ್ಲ ಅನ್ಲಿಕ್ಕಾಗೋದಿಲ್ಲ. ಆಯಿತು ರಾಜಣ್ಣ ಅಂತ ಹೇಳಿ ಅವರೊಟ್ಟಿಗೆ ಹೊರಟೇ ಬಿಡ್ತಾರಂತೆ. ಆ ಬಂಡೀಪುರ ಅರಣ್ಯ ಪ್ರದೇಶವಾಗಿದ್ದರಿಂದ ತಿನ್ನಲಿಕ್ಕೆ ಅಲ್ಲಿ ಏನೂ ಸಿಗ್ತಾ ಇರಲಿಲ್ಲ. ಆದರೂ ರಾಜ್ಕುಮಾರ್ ಅವರು ಬೇರೆ ಮಾತುಗಳನ್ನು ಆಡ್ತಾ ನಿರ್ದೇಶಕರ ಜೊತೆಗೆ ಸ್ವಲ್ಪ ದೂರಕ್ಕೆ ಬರ್ತಾರಂತೆ. ಅಲ್ಲಿ ಒಂದು ಕಡೆ ಒಂದು ಗುಡಿಸಲಿನ ಹೋಟೆಲ್ ಕಾಣಿಸ್ತದಂತೆ. ಅಲ್ಲಿ ಹೋಗ್ತಾರೆ, ರಾಜ್ಕುಮಾರ್ ಅವರು ಹೋಗ್ತಾರೆ. ಸಿಕ್ತು ಅಪ್ಪಾಜಿ ಅಂತ ಹೇಳ್ತಾರಂತೆ. YR ಸ್ವಾಮಿ ಅವರಿಗೆ ಅರ್ಥವಾಗಲಿಲ್ಲ. ಬನ್ನಿ ಅಪ್ಪಾಜಿ, ಈ ಹೋಟೆಲ್ನಲ್ಲಿ ಏನಾದರೂ ತಿನ್ನೋಣ ಅಂತ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಹೊಟ್ಟೆ ತುಂಬ ಚಿತ್ರಾನ್ನವನ್ನು ತಿಂದು ಚಿತ್ರೀಕರಣದ ಸ್ಥಳಕ್ಕೆ ಬರ್ತಾರಂತೆ. ಅಲ್ಲಿರುವ ಸಹನಟರು ಕೆಲಸಗಾರರಿಗೆ ಎಲ್ಲರಿಗೂ ಊಟ ತಡವಾಗಿದೆ ಎಂದು ಅಂದ್ಕೊಂಡಿದ್ರು. ರಾಜ್ಕುಮಾರ್ ಅವರು ಏನು ಮಾಡ್ತಾರೆ, ಈ ನಿರ್ದೇಶಕರು ಮತ್ತು ರಾಜ್ಕುಮಾರ್ ಅವರು ಸಿಟ್ಟಾಗಬಹುದು, ಯಾಕೆಂದರೆ ಅಲ್ಲಿ ಊಟ ತಡವಾಗಿತ್ತು, ಸಿಟ್ಟಾಗಿರಬಹುದು ಅಂತ ಭಾವಿಸ್ಕೊಂಡಿದ್ರಂತೆ. ಆದರೆ ರಾಜ್ಕುಮಾರ್ ಅವರಿಗೆ ಯಾವುದೇ ಬೇಜಾರಾಗಿರಲಿಲ್ಲ. ಕೆಲವರು ಏನು ಮಾಡ್ತಾರೆ, ರಾಜ್ಕುಮಾರ್ ಅವರಿಗೆ ಬೇಜಾರಾಗಿದೆ ಅಂತ ಮ್ಯಾನೇಜರ್ ಕಡೆಗೆ ಸಿಟ್ಟಿಂದ ನೋಡ್ತಾರೆ. ಆದರೆ ರಾಜ್ಕುಮಾರ್ ಹೇಳ್ತಾರಂತೆ, ನನ್ನ ಊಟ ಆಗಲೇ ಆಗಿದೆ ಅಂತ ಹೇಳಿ ಬಹುಶಃ ರಾಜ್ಕುಮಾರ್ ಅವರಿಗೆ ಬೇಜಾರಾಗಿರ್ಬೋದು ಅಂತ ಎಣಿಸಿ ಅವರು ಒತ್ತಾಯ ಮಾಡ್ತಾರಂತೆ, ಇಲ್ಲ ಊಟ ಮಾಡಿ ಅಂತ. ಆಗ ರಾಜ್ಕುಮಾರ್ ಅವರು ಹೇಳ್ತಾರಂತೆ, ನನ್ನದು ಊಟ ಆಗಿದೆ, ಯಾಕಂದರೆ ಬೇಕಾದರೆ ನೀವು YR ಸ್ವಾಮಿ ಅವರನ್ನೇ ಕೇಳಿ ಅಂತ ಹೇಳಿದಾಗ ಅವರು ನಿಜ ಸಂಗತಿಯನ್ನು ಹೇಳ್ತಾರೆ. ಆಗ ನಿರ್ದೇಶಕರು ಹೇಳಿದ ನಂತರ ಎಲ್ಲರೂ ಕೂಡ ಊಟ ಕೂತ್ಕೊಳ್ತಾರಂತೆ. ಇದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಬೆವರ್ನ ಸಂಸ್ಕೃತಿಯನ್ನು ತೋರಿಸ್ತದೆ. ಬಡತನದಲ್ಲಿ ಬೆಳೆದು ಬಂದಿದ್ದರೂ ಕೂಡ ಅದರ ಹೆಜ್ಜೆಗಳನ್ನು ಮರೆಯದ ರಾಜ್ಕುಮಾರ್ ಅವರು ಎಷ್ಟೇ ಶ್ರೀಮಂತಿಕೆ ಅಂದರೆ ಬೆಳೆದ ನಂತರ ಈ ಸಿನಿಮಾದಲ್ಲಿ ಪಾತ್ರ ಮಾಡುವುದರ ಮುಖಾಂತರ ಹಣವನ್ನು ಗಳಿಸಿದ್ರೂ ಕೂಡ ಬಡತನದ ದುಃಖ ದುಮ್ಮಾನಗಳನ್ನು ಅವರು ಮರೆತವರಲ್ಲ. ನಿರ್ಮಾಪಕರನ್ನು ಅವರು ಅನ್ನದಾತರು ಅಂತ ಕರೀತಾ ಇದ್ರಂತೆ. ಕೆಲವು ಬಾರಿ ಅವರು ಕಾರು ಇರದಿದ್ದರೆ, ಅಂದರೆ ಅಲ್ಲಿಂದ ಚಿತ್ರೀಕರಣ ಮಾಡುವಂಥವರೇ ಕಾರನ್ನು ಕಳಿಸ್ತಾ ಇದ್ದರು. ಕಾರು ಕಳಿಸದೇ ಇದ್ದರೆ ಅಥವಾ ಕಾರ್ ಲೇಟ್ ಆದರೆ ಇವರು ಆಟೋವನ್ನು ಹತ್ತಿ ಸ್ಟುಡಿಯೋಗೆ ಹೋದಂತಹ ಸಂದರ್ಭಗಳು ಕೂಡ ಇದ್ವಂತೆ. ರಾಜ್ಕುಮಾರ್ ಅವರು ತಮ್ಮನ್ನು ತಾವು ಸ್ಟಾರ್ ಅಂತ ಭಾವಿಸಿ ಬದುಕಲೇ ಇಲ್ಲ. ಸ್ಟಾರ್ ಆಗಿದ್ರೂ ಕೂಡ ಅವರ ಅಂತರಂಗದಲ್ಲಿ ಮುತ್ತುರಾಜ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲಿನ ಹೆಸರು. ಅಂತರಂಗದಲ್ಲಿ ಇರುವಂಥ ಮುತ್ತುರಾಜ್ ಜೀವಂತವಾಗಿದ್ದರಂತೆ. ಹೀಗೆ ಹಲವಾರು ಘಟನೆಗಳನ್ನು ಲೇಖಕರು ವಿವರಿಸ್ತಾ
ರಾಜ್ಕುಮಾರ್ ಅವರು ಅಸಾಮಾನ್ಯ ಮನುಷ್ಯ ಹಾಗೂ ಬೆವರಿನ ಮನುಷ್ಯ ಎಂದು ಹೇಳಿದ್ದಾರೆ. ಈಗ ಮೂರನೆಯ ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ದೇವರು ಎಂದು ಏಕೆ ಕರೆಯುತ್ತಾರೆ? ವಿಶ್ಲೇಷಿಸಿ. ಇದು ಕೂಡ 8 ಅಂಕದ ಪ್ರಶ್ನೆ. ಉತ್ತರ ನೋಡಿಕೊಳ್ಳಿ. ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳಷ್ಟು ಬಡತನದಿಂದ ಬಂದವರು, ಬಡ ಕುಟುಂಬದಲ್ಲಿ ಬಂದವರು. ಅವರ ಮೂಲ ಹೆಸರು ಮುತ್ತುರಾಜ್. ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಸಿದ್ಧ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಕೃಪಾ ಪೋಷಿತ ನಾಟಕದಲ್ಲಿ ಅವರು ಅಭಿಮನ್ಯುವಿನ ಪಾತ್ರವನ್ನು ನಿರ್ವಹಿಸಿ ರಂಗಭೂಮಿಗೆ ಪ್ರವೇಶ ಮಾಡಿದವರು. ಹಾಗೆ ಪ್ರವೇಶಿಸಿದಂತಹ ಅವರು ತಿರುಗಿ ನೋಡಲೇ ಇಲ್ಲ. ನಟನೆಯನ್ನು ಅವರು ತಪಸ್ಸಿನಂತೆ ಸ್ವೀಕರಿಸಿದರು. ಹಲವಾರು ಸಮಸ್ಯೆ ಸವಾಲುಗಳನ್ನು ಎದುರಿಸುತ್ತಾ ಬೆಳೆದವರು. ಒಮ್ಮೆ ಬೇಡರ ಕಣ್ಣಪ್ಪ ಅನ್ನುವಂತಹ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ಹಲವಾರು ವೈವಿಧ್ಯಪೂರ್ಣವಾದಂತಹ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದವರು. ತಮ್ಮ ನಟನೆಯನ್ನು ಯಾವ ಅಭಿಮಾನಿಗಳು ಮೆಚ್ಚುತ್ತಿದ್ದರೋ ಆ ಎಲ್ಲ ಅಭಿಮಾನಿಗಳನ್ನು ಅವರು ದೇವರು ಎಂದು ಕರೆದರು. ಅಭಿಮಾನಿಗಳೇ ದೇವರು ಅನ್ನುವ ರೀತಿಯಲ್ಲಿ ಅವರು ಅಭಿಮಾನಿಗಳನ್ನು ಪ್ರೀತಿಸ್ತಾ ಇದ್ರಂತೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಿಸಿದಂತೆ ಏಪ್ರಿಲ್ ಒಂದು ವಿಶೇಷ ತಿಂಗಳು. ಅವರು ಹುಟ್ಟಿದ್ದು ಮತ್ತು ನಿಧನರಾದದ್ದು ಇದೇ ತಿಂಗಳಲ್ಲಿ. 24ರಂದು ಜನನ, 2006 12ರಂದು ನಿಧನ. ಏಪ್ರಿಲ್ 12 ಮತ್ತು 24ರಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಸಾವಿರಾರು ಜನರು ಬರುತ್ತಾರೆ. ಅದರಲ್ಲಿಯೂ 24ರಂದು ರಾಜ್ಯದ ವಿವಿಧ ಕಡೆಯಿಂದ ಅಸಂಖ್ಯಾತ ಜನರು ಬಂದು ಗೌರವ ಸಲ್ಲಿಸುತ್ತಾರೆ. ಈ 2 ದಿನಗಳನ್ನು ಹೊರತುಪಡಿಸಿ ಪ್ರತಿದಿನವೂ ನೂರಾರು ಜನರು ಬರುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಸ್ಮಾರಕದ ಎದುರು ಕೆಲವರು ತಮ್ಮ ಮಕ್ಕಳಿಗೆ ನಾಮಕರಣವನ್ನು ಮಾಡುವವರು ಇದ್ದಾರಂತೆ. ಹಾಗೆ ಅವರ ಸ್ಮಾರಕದ ಎದುರಿಗೆ ಮದುವೆ ಆಗುವವರು ಇದ್ದಾರಂತೆ. ಹಾಗೆ ಹಲವಾರು ಹರಕೆಗಳನ್ನು ಕೂಡ ಹೊತ್ತವರಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕವನ್ನು ಪೂಜಿಸುವವರಿದ್ದಾರೆ. ಅಂದರೆ ಈ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ದೇವರು ಎಂದು ಪೂಜಿಸ್ತಾ ಇದ್ದರು ಅವರ ಅಭಿಮಾನಿಗಳು. ಜನರು ದೇವರನ್ನು ಸೃಷ್ಟಿಸಿದ್ದು ಹೀಗೇ ಇರಬಹುದು. ದೇವರು ಮಾಡಿದಂತಹ ಪುರಾಣ ಸೃಷ್ಟಿಗೆ ಡಾಕ್ಟರ್ ರಾಜ್ ಸಮಾಧಿ ಸ್ಮಾರಕವೂ ಕೂಡ ಒಂದು ಸಂಕೇತದಂತೆ ಕಾಣಿಸ್ತದೆ ಅಂತ ಬರಗೂರು ರಾಮಚಂದ್ರಪ್ಪನವರು ಹೇಳ್ತಾರೆ. ಅವರು ಹೇಳ್ತಾರೆ, ರಾಜ್ಕುಮಾರ್ ನನಗಂತೂ ಅಪ್ಪಟ ಮನುಷ್ಯರು. ಅಂದರೆ ಲೇಖಕರಿಗೆ ಬದುಕಿನಲ್ಲಿ ಸುಖ ದುಃಖ ದುಮ್ಮಾನಗಳನ್ನೆಲ್ಲ ಅನುಭವಿಸಿ ಸವಾಲು ಸಮಸ್ಯೆಗಳನ್ನು ಎದುರಿಸಿ ಬಾಳಿನ ಬೆಂಕಿಯನ್ನು ಬೆಳಕಾಗಿಸಿ ಅರಗಿಸಿಕೊಂಡು ಅದನ್ನೇ ಜೀರ್ಣಿಸಿಕೊಂಡು ಬೆಳೆದವರು. ಅವರು ಅನೇಕರಿಗೆ ದೇವತಾ ಮನುಷ್ಯರಾಗಿ ಬಂಗಾರದ ಮನುಷ್ಯರಾಗಿ ಕಾಣಿಸ್ತಾರೆ. ಆದರೆ ಬರಗೂರು ರಾಮಚಂದ್ರಪ್ಪನವರಿಗೆ ಮಾತ್ರ ಅವರು ಬೆವರಿನ ಮನುಷ್ಯರಾಗಿ ಕಾಣಿಸ್ತಾರೆ. ಯಾಕೆಂದರೆ ಅವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೆವರಿನ ಸಂಸ್ಕೃತಿಯಿಂದ ಬಂದವರು. ಸಾಮಾಜಿಕವಾಗಿ ನಿರ್ಲಕ್ಷಿತ ನೆಲೆ, ಆರ್ಥಿಕವಾಗಿ ದುರ್ಬಲ ನೆಲೆಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಬೆಳೆದವರು. ಶ್ರಮ, ಶ್ರದ್ಧೆ, ಸಂಕಲ್ಪ ಮತ್ತು ಪ್ರತಿಭಾ ಬದ್ಧತೆಗಳಿಂದ ಬಹುದೊಡ್ಡ ಸಾಧಕರಾದವರು. ಸಾಮಾನ್ಯರು ಕೂಡ ಅಸಾಮಾನ್ಯರಾಗಲು ಸಾಧ್ಯ ಎಂಬುದನ್ನು ರಾಜ್ಕುಮಾರ್ ಸಾಧಿಸಿ ತೋರಿಸಿದವರು. ಬೆವರನ್ನು ಬಸಿದು ಬದುಕುವ ಸಾಮಾಜಿಕ ವಲಯಕ್ಕೆ ಸಾಧಕನ ರೂಪಕವಾದವರು. ಅವರು ತೀರಿದ ನಂತರವೂ ಕೂಡ ಅವರ ಸ್ಮಾರಕಕ್ಕೆ ಜನಸಾಗರದಂತೆ ಬರುತ್ತಿರುವಂಥದ್ದು, ಹರಕೆಯನ್ನು ಹೊರುತ್ತಿರುವಂಥದ್ದು ಅಲ್ಲಿ ನಡೆಯುತ್ತಿರುವುದು. ಅವರು ಅಭಿಮಾನಿಗಳೇ ದೇವರು ಎಂದು ಕರೆದಿರುವಂಥದ್ದು.
ಏಕೆಂದರೆ ಅವರಿಗೆ ಅಭಿಮಾನಿಗಳೇ ಅನ್ನ ಹಾಕುವ ದೇವರು ಎನ್ನುವಂಥ ಸತ್ಯ ತಿಳಿದಿತ್ತು. ಅಂದರೆ ಒಂದು ಸಿನಿಮಾ ನೋಡಬೇಕಾದ್ರೆ ಜನ ಬಂದರೆ ಮಾತ್ರ ಆ ಸಿನಿಮಾ ಸಂಪಾದನೆ ಮಾಡ್ಬೋದು. ಅದರ ನಿರ್ದೇಶಕರಿರ್ಬೋದು, ನಟರಿರ್ಬೋದು, ಅವರಿಗೆ ಅನ್ನ ಸಿಗುವಂಥದ್ದು ಜನರು ನೋಡಿದರೆ ಮಾತ್ರ, ಆ ಸಿನಿಮಾವನ್ನು ನೋಡಿದರೆ ಮಾತ್ರ. ಹಾಗಾಗಿ ಅಭಿಮಾನಿಗಳೇ ಅನ್ನ ಹಾಕುವ ದೇವರು ಎನ್ನುವಂಥ ಸತ್ಯ ಡಾಕ್ಟರ್ ರಾಜ್ಕುಮಾರಿಗೆ ತಿಳಿದಿತ್ತು. ಅಭಿಮಾನಿಗಳು ಅಷ್ಟೇ ಅಲ್ಲದೆ ನಿರ್ಮಾಪಕರನ್ನೂ ಕೂಡ ಅವರು ಅನ್ನದಾತರು ಎಂದು ಹೇಳಲು ಮರೆಯುತ್ತಿರಲಿಲ್ಲ ಅಂತೆ. ಅವರಿಗೆ ಎಂದೂ ಅಂದರೆ ನಿರ್ದೇಶಕರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಂದೂ ತೊಂದರೆ ಕೊಟ್ಟವರಲ್ಲ. ಅದಕ್ಕೆ ತಕ್ಕಂತೆ ಲೇಖಕರಾದ ಬರಗೂರು ರಾಮಚಂದ್ರ ಇವರು ಕೂಡ ರಾಜ್ಕುಮಾರ್ ಅವರೊಂದಿಗೆ ನಡೆದ ಘಟನೆಯನ್ನು ಹೀಗೆ ವಿವರಿಸುತ್ತಾರೆ. ಒಮ್ಮೆ ಬೆಂಗಳೂರಿನ ಚಿತ್ರೀಕರಣಕ್ಕೆ ಬಂದಾಗ ರೇಸ್ ಕೋರ್ಸ್ ಬಳಿ ಇರುವ ಹೋಟೆಲ್ ಹೈಲ್ಯಾಂಡ್ನಲ್ಲಿ ರಾಜ್ಕುಮಾರ್ ತಂಗಿದ್ದರು. ಚಿತ್ರೀಕರಣ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಡೆಯುತ್ತಾ ಇತ್ತು. ಆ ಚಿತ್ರೀಕರಣಕ್ಕೆ ರಾಜ್ಕುಮಾರ್ ಅವರು ಬೆಳಿಗ್ಗೆ ಬೇಗ ಹೋಗಬೇಕಾಗಿತ್ತು. ಆದರೆ ಅವರಿಗೆ ಗೊತ್ತು ಮಾಡಿದ ಕಾರು ಯಾರೋ ಬರುತ್ತೇನೆ ಎಂದು ಅದನ್ನು ತೆಗೆದುಕೊಂಡು ಹೋಗಿದ್ರಂತೆ. ಸರಿಯಾದ ಸಮಯಕ್ಕೆ ಕಾರು ಬರದೇ ಇದ್ದಾಗ ರಾಜ್ಕುಮಾರ್ ಅವರು ನಿರ್ಮಾಪಕರಿಗೆ ತೊಂದರೆಯಾಗಬಾರದು ಎಂದು ಆಟೋವನ್ನು ಹತ್ತಿ ಸ್ಟುಡಿಯೋಕ್ಕೆ ಸರಿಯಾದ ಸಮಯಕ್ಕೆ ಹೋಗಿದ್ರಂತೆ. ಕಾರು ತೆಗೆದುಕೊಂಡು ಹೋದವರು ರಾಜ್ಕುಮಾರ್ ಅವರಿಗೆ ಬೇಜಾರಾಗಿರಬಹುದು ಎಂದು ಭಾವಿಸಿದ್ದರು. ರಾಜ್ಕುಮಾರ್ ಅವರು ಯಾವ ಬೇಜಾರನ್ನು ಕೂಡ ತೋರಿಸಿಕೊಡಲಿಲ್ಲ. ಇದು ಕೂಡ ಅವರ ಅಭಿಮಾನಿಗಳಿಗೆ ತೋರಿದ ಗೌರವವಾಗಿದೆ. ಲೇಖಕರು ರಾಜ್ಕುಮಾರ್ ಅವರಿಗೆ ಇರುವ ಅಭಿಮಾನಿಗಳ ಬಳಗವನ್ನು ವಿವರಿಸುತ್ತಾ, ಚಿಕ್ಕವರಿಂದ ಮುದುಕರವರೆಗೂ ಕೂಡ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳು ಇದ್ದರು ಎನ್ನುವುದಕ್ಕೆ ಒಂದು ಘಟನೆಯನ್ನು ವಿವರಿಸ್ತಾರೆ. ರಾಜ್ಕುಮಾರ್ ಅವರು ಕಾರಿನಲ್ಲಿ ಯಾವುದೋ ಒಂದು ಊರಿಗೆ ಪ್ರಯಾಣಿಸ್ತಾ ಇದ್ರಂತೆ. ರಾಜ್ಕುಮಾರ್ ಈ ದಾರಿಯಾಗಿ ಬರುತ್ತಾರೆ ಎಂದು ಆ ಹಳ್ಳಿಯ ಜನರಿಗೆ ಗೊತ್ತಾಗಿ ಅವರೆಲ್ಲ ಗುಂಪು ಸೇರಿ ಆ ರಸ್ತೆ ಬದಿಯಲ್ಲಿ ಅವರು ನಿಂತಿದ್ರಂತೆ. ಅದರಲ್ಲಿ ಆ ಜನರ ನಡುವೆ ಒಬ್ಬ ಪ್ರಾಯದ ಮುದುಕಿ ಕೂಡ ನಿಂತುಕೊಂಡಿದ್ಲಂತೆ. ರಾಜ್ಕುಮಾರ್ ಆ ಮುದುಕಿಯನ್ನು ಗಮನಿಸದೆ 16 ಕಿಲೋಮೀಟರ್ ಕಾರಿನಲ್ಲಿ ಮುಂದೆ ಹೋಗಿದ್ರಂತೆ. ಆಗ ನಿರ್ದೇಶಕ ಭಗವಾನ್ ಅವರು ಹಾರ ಹಿಡಿದು ನಿಂತಿದ್ದಂಥ ಆ ಮುದುಕಿಯ ಪ್ರಸ್ತಾಪವನ್ನು ಮಾಡ್ತಾರಂತೆ. ಅಂದರೆ ಆ ವಿಷಯ ಬಂತಂತೆ. ಅಷ್ಟು ಜನರ ನಡುವೆ ಅಷ್ಟು ಪ್ರಾಯದ ಮುದುಕಿ ಕೂಡ ಒಂದು ಹೂವಿನ ಹಾರವನ್ನು ಹಿಡ್ಕೊಂಡು ನಿಂತಿದ್ಲಲ್ಲ ಅಂತ ಅವರಿಬ್ಬರು ಮಾತಾಡ್ಕೊಂಡ್ರಂತೆ. ಆಗ ರಾಜ್ಕುಮಾರ್ ಏನು ಮಾಡ್ತಾರಂದರೆ, ರಾಜ್ಕುಮಾರ್ ಕೂಡ ನಿಂತಿದ್ರು, ಅವರಿಗೆ ತಲೆಗೆ ಹೋಗಿರಲಿಲ್ಲ. ಈಗ ಈ ವಿಷಯ ಬಂದಾಗ ಕೂಡಲೇ ಕಾರನ್ನು ನಿಲ್ಲಿಸಲು ಹೇಳಿ ಆ ಕಾರನ್ನು ಹಿಂದಕ್ಕೆ ಹೋಗಲಿಕ್ಕೆ ಡ್ರೈವರಿಗೆ ಸೂಚಿಸ್ತಾರಂತೆ. ಆ ಕಾರು ಮರಳಿ ವೇಗವಾಗಿ ನೇರವಾಗಿ ಆ ಮುದುಕಿಯ ಬಳಿಗೆ ಹೋಗಿ ನಿಲ್ಲಿಸ್ತಾರಂತೆ. ಆಗ ಡಾಕ್ಟರ್ ರಾಜ್ಕುಮಾರ್ ಕಾರಿಂದ ಇಳಿದು ಆಕೆಯ ಕೈಯಲ್ಲಿ ಇದ್ದಂತಹ, ಅಂದರೆ ರಾಜ್ಕುಮಾರ್ನ ಕೊರಳಿಗೆ ಹಾಕಲಿಕ್ಕೆ ಆ ಮುದುಕಿ ಆ ಹಾರವನ್ನು ತಂದಿರುವಂಥದ್ದು, ಆ ಹಾರವನ್ನು ತೆಗೆದುಕೊಂಡು ರಾಜ್ಕುಮಾರ್ ಅವಳ ಕೊರಳಿಗೆ ಹಾಕಿ ಅವಳ ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವದಿಸು ತಾಯಿ ಅಂತ ಕೇಳ್ಕೊಳ್ತಾರಂತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಹಿರಿಯರಿಗೆ ತೋರಿಸ್ತಾ ಇದ್ದಂತಹ ಗೌರವ. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ದೇವರು, ಅದು ಕೂಡ ಅಭಿಮಾನಿಗಳು ಚಿಕ್ಕವರಿರಲಿ ದೊಡ್ಡವರಿರಲಿ ಎಲ್ಲರಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳಷ್ಟು ಅಚ್ಚುಮೆಚ್ಚಿನ ನಟರಾಗಿದ್ದರಂತೆ. ವಿದ್ಯಾರ್ಥಿಗಳೇ, ಈ 3 ಪ್ರಶ್ನೆಗಳ ಉತ್ತರವನ್ನು ಸರಿಯಾಗಿ ಗಮನಿಸಿಕೊಳ್ಳಿ. ಹಾಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಯಾವುದಾದ್ರೂ ಬರಿತಾ ಹೋಗಿ. ಪೂರ್ಣ ಅಂಕಗಳು ನಿಮಗೆ ಲಭಿಸುವುದಂತೂ ಖಂಡಿತ. ಮುಂದೆ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ಟಿಪ್ಪಣಿಗಳಲ್ಲಿ
ಚಿನ್ನೇಗೌಡರ ಬಗ್ಗೆ ಬರ್ಬೋದು, ವೈ.ಆರ್. ಸ್ವಾಮಿಯ ಬಗ್ಗೆ ಬರ್ಬೋದು, ಬಿ ಸರೋಜಾದೇವಿಯ ಬಗ್ಗೆ ಬರ್ಬೋದು. ಟಿಪ್ಪಣಿ ಬರೆಯಿರಿ ಅಂತ. ಈ ಉತ್ತರಗಳನ್ನೇ ಸರಿಯಾಗಿ ಕೇಳಿಸಿಕೊಳ್ಳಿ, ಅದನ್ನೇ ಆಯಾ ಒಂದು ಹೆಸರು ಬಂದಾಗ ಅದನ್ನೇ ಬರೆದ್ರೆ ಆಗ್ತದೆ. ಇನ್ನು ನಾವು 1 ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ಪ್ರಸ್ತುತ ಲೇಖನದ ಕರ್ತೃ ಯಾರು? ಉತ್ತರ ಬರಗೂರು ರಾಮಚಂದ್ರಪ್ಪ. 2ನೇ ಪ್ರಶ್ನೆ, ಲೇಖನದ ತಿರುಳು ಏನು? ಉತ್ತರ ರಾಜ್ಕುಮಾರ್ ಅವರು ಶ್ರಮಜೀವನದಿಂದ ವಿಶಿಷ್ಟ ಸಾಧನೆಯನ್ನು ಸಾಧಿಸಿ ಎತ್ತರಕ್ಕೇರಿದವರು ಎಂಬುದನ್ನು ಪ್ರತಿಪಾದಿಸುವಂಥದ್ದು. 3ನೇ ಪ್ರಶ್ನೆ, ಡಾಕ್ಟರ್ ರಾಜ್ ಬೆವರಿನ ಮನುಷ್ಯ ಯಾಕೆ? ಉತ್ತರ ಡಾಕ್ಟರ್ ರಾಜ್ ಅವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೆವರಿನ ಸಂಸ್ಕೃತಿಯಿಂದ ಬಂದವರಾದ್ದರಿಂದ ಅವರು ಬೆವರಿನ ಮನುಷ್ಯ. 4ನೇ ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮೂಲ ಹೆಸರು ಏನು? ಉತ್ತರ ಮುತ್ತುರಾಜ್. 5ನೇ ಪ್ರಶ್ನೆ, ರಾಜ್ಕುಮಾರ್ ಅಭಿನಯದ ಮೊದಲ ನಾಟಕ ಪಾತ್ರದ ಹೆಸರೇನು? ಉತ್ತರ ಅಭಿಮನ್ಯು. 6ನೇ ಪ್ರಶ್ನೆ, ಯಾವ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದರು? ಉತ್ತರ ಬೇಡರ ಕಣ್ಣಪ್ಪ. 7ನೇ ಪ್ರಶ್ನೆ, ಬರಗೂರು ರಾಮಚಂದ್ರಪ್ಪನವರು ರಾಜ್ಕುಮಾರ್ ಅವರಿಗೆ ಏನೆಂದು ಕರೆದಿದ್ದಾರೆ? ಉತ್ತರ ಬೆವರಿನ ಮನುಷ್ಯ. 8ನೇ ಪ್ರಶ್ನೆ, ರಾಜ್ಕುಮಾರ್ ಅವರ ಬಂಧುವಿನ ಹೆಸರೇನು? ಉತ್ತರ ಚಿನ್ನೇಗೌಡ. 9ನೇ ಪ್ರಶ್ನೆ, ಚಿತ್ರೀಕರಣದ ಊಟದ ಬಿಡುವಿನ ಸಮಯದಲ್ಲಿ ಬಿ ಸರೋಜಾದೇವಿ ಏಕೆ ಕುರ್ಚಿಯ ಮೇಲೆ ಕುಳಿತಿದ್ದರು? ಉತ್ತರ ಅವರು ಪೌರಾಣಿಕ ಪಾತ್ರದ ವೇಷಭೂಷಣ ತೊಟ್ಟಿದ್ದರಿಂದ ನೆಲದ ಮೇಲೆ ಕುಳಿತುಕೊಳ್ಳಲಾಗದೆ ಕುರ್ಚಿಯ ಮೇಲೆ ಕುಳಿತಿದ್ದರು. 10ನೇ ಪ್ರಶ್ನೆ, ರಾಜ್ಕುಮಾರ್ ಅವರು ಅಪ್ಪಾಜಿ ಎಂದು ಯಾರನ್ನು ಕರೆಯುತ್ತಿದ್ದರು? ಉತ್ತರ ಹಿರಿಯ ನಿರ್ದೇಶಕ ವೈ.ಆರ್. ಸ್ವಾಮಿಯವರನ್ನು ಕರೆಯುತ್ತಿದ್ದರು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಬೆವರಿನ ಮನುಷ್ಯ ಅನ್ನುವಂತಹ ಪಾಠದ ಬರಗೂರು ರಾಮಚಂದ್ರಪ್ಪ ಅವರು ಬರೆದಂತಹ ಡಾಕ್ಟರ್ ರಾಜ್ಕುಮಾರ್ ಎಂಬ ಬೆವರಿನ ಮನುಷ್ಯ ಅನ್ನುವಂತಹ ಲೇಖನದ ಪ್ರಶ್ನೋತ್ತರ ಇಲ್ಲಿಗೆ ಮುಗಿಯುತ್ತದೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಅನೇಕ ವಿಡಿಯೋಗಳು ಕೂಡ ಈ ಚಾನೆಲ್ನಲ್ಲಿ ಸಿಗ್ತವೆ. ಹಾಗೆ ಫಸ್ಟ್ ಇಯರ್ BComನ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ನ ಪಾಠಗಳು ಕೂಡ ಈ ವಿಡಿಯೋದಲ್ಲಿ ನನ್ನ ಈ ಚಾನೆಲ್ನಲ್ಲಿ ದೊರಕ್ತವೆ. ನಿಮ್ಮ ಜೂನಿಯರ್ಸ್, ನಿಮ್ಮ ಕಿರಿಯ ಸ್ನೇಹಿತರು ಯಾರಾದರೂ ಇದ್ದರೆ ಆ ಲಿಂಕ್ಗಳನ್ನು ಕೂಡ ಅಥವಾ ಶೇರ್ ಮಾಡಿ ಅಥವಾ ಅವರಿಗೆ ತಿಳಿಸಿದರೂ ಸಾಕು. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.